ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ RK ಮೋಟೋ ವ್ಲಾಗರ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೀಕೆಂಡ್ ಅಲ್ಲ, ಈಗ ಮಧ್ಯಾಹ್ನದ ಮೇಲೆ ಈಗೆಲ್ಲ ನಾನು ಟ್ರಿಪ್ ಹೋಗೋಣ ಅಂತ ಹೊರಟಿದ್ದೀನಿ. ಪ್ಲ್ಯಾನಿಂಗ್ ಇರೋದು ಪಂಚಮುಖಿ ಆಂಜನೇಯಗೆ ಹೋಗೋಣ ಅಂತ. ವೀಡಿಯೋ ಹಾಕಿ ತುಂಬ ದಿನ ಆಯಿತು. ಫುಲ್ಲು ಸೆಕೆ ಇವತ್ತು, ಅದಕ್ಕೆ ಜನ ಕಮ್ಮಿ ಆಗಿದ್ದಾರೆ. ಬಿಸಿಲಿಗೆ ಅದಕ್ಕೆ ಅರ್ಧ ಮನೆಯಿಂದ ಈಚೆ ಯಾರೂ ಬರಲ್ಲ. ಯಾರೋ ನನ್ನ ನೋಡ್ತಾನೆ. ಸಿಗ್ನಲ್ ಸಿಗಾಕೊಂಡೆ, ತುಂಬ ಸಿಗ್ನಲ್ಸ್ ಕಂಡ್ರೆ ಅದಕ್ಕೆ ಸಿಟಿಲಿ ಓಡ್ಸೋಕ್ಕೆ ಬೇಜಾರು. ಆ್ಯಕ್ಚುಲಿ ಈಗ ರೀಸೆಂಟಾಗಿ ಜಾಸ್ತಿ ನ್ಯೂಸ್ ಆಗ್ತಿರೋದು ವರ್ಲ್ಡ್ ವಾರ್ ನಡೀತಾ ಇದೆಯಲ್ಲ, ಅಮೇರಿಕಾ ಇಸ್ರೇಲ್ನಿಂದ ಇರಾನ್ ಮತ್ತು ಅಲ್ಲಿ ಇಲ್ಲಿ ನಡೀತಾ ಇದೆಯಲ್ಲ ಆ ವಾರು. ಏತಕ್ಕೆ, ಯಾಕೆ ಬೇಕಿತ್ತು ವಾರು? ಆ್ಯಕ್ಚುಲಿ ಅಲ್ಲೆಲ್ಲ ವಾರ್ ಆಗಿ ಎಲ್ಲ ಬಾಂಬ್ ಗಿಂಬೆಲ್ಲ ಹಾಕಿ ಎಷ್ಟೋ ಜನ ಸತ್ತಿದ್ದಾರೆ. ಮತ್ತು ಆ ಮಕ್ಕಳು ಏಟಾಗಿರ್ತಾರಲ್ಲ, ಆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬೇಡ್ಕೊಂಡ್ರು ಇವ್ರಿಗೇನು ಮಾನವೀಯತೆ ಇಲ್ಲದೆ ಹೊಡೆದಾಡ್ತಾರಲ್ಲ. ಏನಕ್ಕೆ, ಯಾವ ಸಾಧನೆಗೋಸ್ಕರ ಇವ್ರು ಹೊಡೆದಾಡ್ತಾರೆ? ಏನು ಸಾಧಿಸ್ತಕ್ಕೆ ಅಂತ ಓಡಾಡ್ತಾರೆ ಇವರೆಲ್ಲ ಅಲ್ಲ. ಏನಕ್ಕೆ ಯುದ್ಧ ಮಾಡಬೇಕು? ಅದನ್ನು ಯಾರು ಕೇಳಲ್ಲ. ಅದನ್ನು ಕೇಳಕ್ಕೆ ಹೋದರೆ ಯಾವ ಥರ ಹೇಳ್ತಾರೆ, ನಮ್ಮ ದೇಶ, ನಮ್ಮಿದು, ನಾವು ಹಂಗೆ ನೀವು ಹಂಗೆ. ಅವನು ಕೊಯ್ದ್ರು ರಕ್ತ ಕೆಂಪಿಗೆ ಬರೋದು, ನಮಗೆ ಕೊಯ್ದ್ರು ರಕ್ತ ಕೆಂಪಿಗೆ ಬರೋದು. ಅದರಲ್ಲೇನು ಚೇಂಜಸ್ ಇಲ್ಲ. ಏನು ಜನನಪ್ಪ. ಆ್ಯಕ್ಚುಲಿ ಈ ಥರ ಪಾಯಿಂಟಲ್ಲಿ ಯೋಚನೆ ಮಾಡಿ ನೋಡಿ, ಯುದ್ಧನೇ ಬೇಕಾಗಲ್ಲ. ಯುದ್ಧ ಯಾವುದಕ್ಕೆ ಮಾಡಬೇಕು? ಅವ್ರ ಪಾಡಿಗೆ ಅವ್ರು ಇಡ್ತಾರೆ, ನಮ್ಮ ಪಾಡಿಗೆ ನಾವು ಇಡ್ತೀವಿ. ನಿನಗೆ ನೋಡಬೇಕು ಅನ್ಸರಿ ಅವ್ರ ದೇಶಕ್ಕೆ ಹೋಗಿ ನೋಡಿಕೊಂಡು ಚೆನ್ನಾಗಿದೆ ನೋಡಿಕೊಂಡು ಬಾ. ಅವರಿಗೆ ನಮ್ಮ ದೇಶಕ್ಕೆ ಬರಬೇಕು ಅಂತಾರೆ, ನೋಡ್ಕೊಂಡು ಹೋಗ್ತಾರೆ. ಯಾರಿಗೇನು ಮಾಡೋದು ಬೇಕಿಲ್ಲ. ಇವ್ರು ಮಾಡೋ ತಪ್ಪೇ ಅದು. ಯಾವ ಕಾರಣಕ್ಕೋಸ್ಕರ ಅವರಿಗೆ ಶತ್ರುತ ಹುಟ್ಟೋತೋ ಗೊತ್ತಿಲ್ಲಪ್ಪ. ಇನ್ನೊಂದು ಹೇಳ್ದೆ ಹೆಂಗೆ ಗೊತ್ತಾ, ನಮ್ಮ ಮಿಲಿಟರಿಗಳು ಆ ಥರ ಈ ಥರ ಅಂತೆಲ್ಲ ಹೇಳ್ತಾರೆ. ನಾನು ಆ್ಯಕ್ಚುಲಿ ಹೇಳೋದು ಹೆಂಗೆ ಗೊತ್ತಾ, ನಮ್ಮ ಇಂಡಿಯಾ ಒಳಗೇನೆ ನಡೀತಾ ಇರೋದನ್ನ ನಮ್ಮ ಕೈಲಿ ತಡೆಯೋಕ್ಕಾಗ್ತಿಲ್ಲ. ನಾವು ಈಚೆ ತಡೆದು ಏನು ಪ್ರಯೋಜನ ಬಂತು? ಇಂಡಿಯಾದಲ್ಲಿ ಒಳಗಡೆನೇ ಇರೋ ಪೊಲಿಟಿಷಿಯನ್ಸು ಎಂತೆಂಥವ್ರು ಎಲ್ಲ ಏನೇನೋ ಮಾಡಿ ಎಲ್ಲೆಲ್ಲ ಕೊಳ್ಳೆ ಹೊಡಿತಾ ಇದ್ದಾರೆ. ಇಲ್ಲೇ ಒಳಗಡೆ ಇರೋರೇ ಕೊಳ್ಳೆ ಹೊಡಿತವ್ರೆ ದುಡ್ಡ. ಇನ್ನು ಹೊರಗಡೆಯವ್ರು ಬಂದು ಇನ್ನೇನು ಮಾಡ್ತಾರೆ ನಮ್ಮನ್ನು? ಇವ್ರನ್ನೇ ಕಂಟ್ರೋಲ್ ಮಾಡೋಕ್ಕಾಗ್ದೆ ನಾವೇನು ಅಲ್ಲಿ ಕಂಟ್ರೋಲ್ ಮಾಡಿ ಏನು ಪ್ರಯೋಜನ? ಆರ್ಮಿಯವ್ರಿಗೆ ಹೇಳೋದು ಏನು ಗೊತ್ತಾ, ನಿಮ್ಮ ಪ್ರಾಣನ ಸುಮ್ಮನೆ ಹೋಗಿ ವ್ಯರ್ಥ ಮಾಡೋದು ಅಲ್ಲ. ಯಾಕೆಂದರೆ ನಮ್ಮವರು ಅದನ್ನು ಒಂದು ಕ್ರೆಡಿಟ್ ಕೊಟ್ಟಿದ್ದಾರೆ ಅಷ್ಟೇ. ಹಿಂಗಲ್ಲಿ ಹೋಗಿ ಸತ್ತರೆ ಹಿಂಗೆ ಅವನು ಹುತಾತ್ಮ, ಆ ಥರ ದೇಶಕ್ಕೆ ಹೋಗಿ ಸತ್ತ, ಹಂಗೆಲ್ಲ ಮಾಡ್ತಾರೆ. ನೀನು ಸಾಯೋದ್ರಿಂದ ನಿನ್ನ ದೇಶ ಏನೋ ಉದ್ಧಾರ ಆಯಿತಾ? ಉದ್ಧಾರ ಆಗೋದಿಲ್ಲ. ಏನು ದುಬೈ ರೇಂಜಿಗೆ ಆಗಿದೆಯಾ? ಏನಿಲ್ಲ ತಾನೆ. ಅದೇ ದೇಶ, ಅದೇ ಸ್ಲಮ್ಮು, ಅದೇ ಬಡತನ ಎಲ್ಲ ಹಾಗೇ ಇದೆ. ಏನೂ ಆಗಿಲ್ಲ. ಯಾಕೆ ಅಂದರೆ ಒಳಗಡೆ ಇರೋರೇ ತಿಂತಾಯಿದ್ದಾರೆ ದುಡ್ಡ. ಈಚೆಯಿಂದ ಬಂದು ಯಾರು ಕದ್ಕೊಂಡು ಹೋಗ್ತಾ ಇಲ್ಲ, ಹೊತ್ಕೊಂಡು ಹೋಗ್ತಾ ಇಲ್ಲ. ನಮ್ಮ ಒಳಗಿರೋರೇ ಆ ಕೆಲಸ ಮಾಡ್ತಾ ಇರ್ಬೇಕಾ? ನೀನು ಅಲ್ಲೋಗಿ ಕಾಯ್ದು ಇವ್ರಿಗೆ ರಕ್ಷಣೆ ಕೊಟ್ಟಂಗೆ ಅದು ಹೆಂಗೆ ಪ್ರಯೋಜನ ಬಂತು? ಆ್ಯಕ್ಚುಲಿ ಅದನ್ನು ಕಂಟ್ರೋಲ್ ಮಾಡ್ಬೇಕು. ಬೇಕಾದ್ರೆ ನೀವು ಓದಿರೋದಕ್ಕೆ ಮಾಡ್ತಾರೆ ಕೆಲಸದಕ್ಕೆ ನಮಗೂ ಮೆಚ್ಚುಗೆ ಇದೆ. ಯಾಕೆಂದರೆ ನಿಮ್ಮ ಇದರಿಂದನೇ ನಾವು ನೆಮ್ಮದಿಯಾಗಿರೋದು ಅಂತ ಅನಿಸುತ್ತೆ. ಬಟ್ ಬೇಕಿಲ್ಲ ಅದು. ಏನಕ್ಕೆ ಬೇಕು? ಬಾರ್ಡರ್ಸ್ಗಳು ಎಂತಕ್ಕೆ ಬೇಕು? ಏನಕ್ಕೆ ಕಾವಲು ಕಾಯ್ಬೇಕು? ನಾನು ಅಷ್ಟಪ್ಪ ಬಾಂಬ್ ಮಡಗಿದ್ದೀನಿ, ಇಷ್ಟಪ್ಪ ಬಾಂಬ್ ಮಡಗಿದ್ದೀನಿ, ಹಿಂಗೆ ಹಾಕಿರಿ ಇಷ್ಟು ಜನ ಸಾಯ್ತಾರೆ. ಏನಕ್ಕೆ ಬೇಕು? ಜನ ಸಾಯಿಸೋದ್ರಲ್ಲಿ ನಿಂಗೆ ಗುರಿ ಆದರೆ ಹಾಕು ಬಾಂಬು, ಇಡೀ ಭೂಮಿಗೆ ಹಾಕ್ಬಿಡಿ, ಎಲ್ಲೆಲ್ಲಿ ಬೇಕಲ್ಲಿ ಹಾಕ್ಬಿಡಿ. ಯಾರು ಇರಬೇಡ್ರಿ, ಎಲ್ಲ ಸತ್ತೋಗ್ಬಿಡ್ರಿ ಒಟ್ಟಿಗೆ. ಹೊಸ್ದಾಗಿ ಇನ್ನೊಂದ್ಸತಿ ಪೀಳಿಗೆ ಉಟ್ಕೊಂಡು ಅವರೆಲ್ಲ ಏನು ಬೇಕಾದ್ ಮಾಡ್ಕೊತಾರೆ ನೀಟಾಗಿ. ಅವ್ರಿಗೆ ಉದಾಹರಣೆ ಆಗಬೇಕು. ಈ ಥರ ಎಲ್ಲ ಬಾಂಬಗಳನ್ನೆಲ್ಲ ಸತ್ತೋಗ್ಬಿಟ್ಟವ್ರೆ ಅಂಥೇಳಿ ನಾವು ಈಗ ಆ ಥರ ಮಾಡಬಾರ್ದು ಅಂಥೇಳಿ. ಹಾಗಾದರೂ ಮಾಡಿ ನೋಡೋಣ ಹೇಗಿರುತ್ತೆ ಪ್ರಪಂಚ ಒಂದ್ಸತಿ. ಅದನ್ನು ಮಾಡೋಕ್ಕಲ್ಲ. ಯಾಕೆ ಹೇಳಿ? ನಮ್ಮವರು ನಾನು ಬದುಕಬೇಕು ಅನ್ನೋ ಆಸೆ ಅಲ್ವಾ? ಪ್ರತಿಯೊಬ್ಬರಿಗೂ ಅದು ಇದ್ದೇ ಇರುತ್ತೆ. ಬಟ್ ಆ ವಾರ್ ನಡೀತಾ ಇದೆ, ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಿದೆ ಗೊತ್ತಾ, ಇದನ್ನು ಯಾರು ಗಮನಿಸಿದ್ರು ಇದನ್ನು ಅನಿಸಿದ್ರು ಕೆಲವೊಂದಷ್ಟು ಜನಕ್ಕೆ ಮಾತ್ರ ಅನಿಸಿರುತ್ತೆ, ಎಲ್ರಿಗೂ ಅನಿಸಲ್ಲ. ಆ್ಯಕ್ಚುಲಿ ಈಗ ರಾಜಕಾರಣಿಗಳು ಒಂದೊಂದು ಈಗ ದೊಡ್ಡ ದೊಡ್ಡ ರೋಡ್ಸ್ ಮಾಡೋದಾಗಿರ್ಬೋದು, ಹೈವೇ ಅವು ಇವು, ಮತ್ತು ಇದನ್ನು ಕಟ್ಸೋದು ಮತ್ತು ಈಗ ಏನನ ದೊಡ್ಡ ಏನಾನ ಒಂದು ಅಮೌಂಟ್ ರಿಲೀಸ್ ಆಗುತ್ತಲ್ಲ, ಫಂಡು,
ಎಲೆಕ್ಷನಿಂದ ಅವ್ರ ದುಡ್ಡಿಂದ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ತಾನೇ. ಆ್ಯಕ್ಚುಲಿ ಅವರೆಲ್ಲ ಮಾಡಿಸೋದು ಗೌರ್ಮೆಂಟ್ ದುಡ್ಡು, ನಮ್ಮ ದುಡ್ಡಿಂದನೇ ಅವ್ರು ಏನಾರು ಇಂಪ್ರೂವ್ಮೆಂಟ್ ಮಾಡ್ಬೋದು ಹೊರ್ತು ಅವ್ರ ದುಡ್ಡಿಂದ ಯಾರೂ ಮಾಡಿಸಲ್ಲ. ಆ್ಯಕ್ಚುಲಿ ಕ್ರೆಡಿಟ್ ಯಾವ ಥರ ತಗೊಂತವ್ರಿಗೆ ಕೇಳಿ, ಕ್ರೆಡಿಟ್ ಜನ ಕೊಡೋ ಕ್ರೆಡಿಟ್ ಹೇಗಿರೋದು ಗೊತ್ತಾ? ಅವ್ನು ಹಿಂಗೆ ಮಾಡಿಸ್ಬಿಟ್ಟ, ಇವ್ನು ಹಿಂಗೆ ಮಾಡಿಸ್ಬಿಟ್ಟ, ಇವ್ನ ಕಾಲದಲ್ಲಿ ಹಿಂಗಾಯ್ತು ಹಂಗಾಯ್ತು, ಇವನೇ ಮಾಡಿಸಿದ್ದು, ಎಷ್ಟು ಜನಕ್ಕೆ ಹಿಂಗೆ ಕೊಟ್ಟಿಸ್ತಾ, ಸಾಲ ತೀರಿಸ್ತಾ, ಹಿಂಗೆ ಮಾಡಿಸ್ತಾ, ಸಾಲ ಮಾಡ್ದ ಎಲ್ಲ ಕೊಟ್ಟ ತೀರಿಸ್ತಾ ಅಂತಂದರೆ ಅವ್ನ ಮನೆಯಿಂದ ಏನು ಖರ್ಚು ಮಾಡಿಕೊಟ್ಟಿಲ್ಲ. ಎಲ್ಲ ನಮ್ಮ ದುಡ್ಡು ಕೊಡೋದಕ್ಕೆ ಎಲ್ಲರೂ ಹೋಗ್ತಾರೆ, ನಾನು ಕೊಡ್ಬೋದು. ಓದಕ್ಕೆ ಬರೆಯೋಕ್ಕೆ ಬರ್ದಿದ್ದವನು ಅವ್ನ ಕೈಗೆ ದುಡ್ಡು ಕೊಟ್ರು ಅವ್ನು ಏನು ಬೇಕಾದ್ರೂ ಹಂಚ್ತಾನೆ. ಆ್ಯಕ್ಚುಲಿ ಅದನ್ನು ನಮ್ಮ ಜನ ಯೋಚನೆ ಮಾಡಲ್ಲ. ಅವ್ನ ಪಕ್ಷ ಹಿಂಗೆ ಮಾಡ್ತು, ಕಾಂಗ್ರೆಸ್ ಹಿಂಗೆ ಮಾಡ್ತು, BJP ಹಿಂಗೆ ಮಾಡ್ತು, JDS ಹಿಂಗೆ ಮಾಡ್ತು, ಏನು ತಕ್ಕಿ ಅದನ್ನ ಎಲ್ಲ ದುಡ್ಡು ನಮ್ಮ ದುಡ್ಡೇ. ನಮ್ಮ ದುಡ್ಡು ತಗೊಂಡು ಮಾಡಿ ಕೆಲಸ ಮಾಡೋಕೆ ಅವರೇ ಬೇಕಾ? ಅದರಲ್ಲೂ ಲಂಚ ತಗೊಂತಾರೆ. ಏನು ಹೇಳೋಣ ಹೇಳಿ. ಅದು ನಮ್ಮ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ 500 ರೂಪಾಯಿ ಆಸೆ, ಒಂದು ದಿನದ ಇದಕ್ಕೋಸ್ಕರ ಆಸೆ ಬಿದ್ದು ಓಟ್ ಮಾರ್ಕೊಂಬಿಟ್ಟು ಅವ್ರ ಕೈಗೆ ಹಕ್ಕು ಕೊಟ್ಬಿಡ್ತಾರೆ. ಅವನಿರೋ 5 ವರ್ಷಕ್ಕೇ 5 ತಲೆಮಾರ್ಗೆ ಆಗೋಷ್ಟು ಆಸ್ತಿ ಮಾಡ್ಕೊಂಬಿಡ್ತಾನೆ. ಮಾಡ್ಕೊಂಡ ಮುಂದಿನ ವರ್ಷ ಗೆದ್ದರು ಗೆದ್ದ, ಬಿಟ್ಟರು ಬಿಟ್ಟ. ಅವ್ನಿಗೇನು ದುಡ್ಡಾಗಿರುತ್ತೆ, ಯಾಕೆ ತಲೆ ಕೆಡ್ಸ್ಕೊತಾನೆ? ಅದು ನಮ್ಮ ಜನ ಯಾರಿಗೂ ಗೊತ್ತಿಲ್ಲ. ಅವನೇನೋ ಒಂದು ರೋಡ್ ಮಾಡಿಸ್ಬಿಟ್ಟಂದ್ರೆ ಆಗೋಯ್ತು, ಅವ್ನು ಮಾಡಿಸ್ತಕಣ್ರಿ ಅಂತ ಅಂತಾರೆ. ಅಂದರೆ ಅವನೇನೋ ಅವ್ರ ಅಪ್ಪನ ಮನೆ ದುಡ್ಡಿಂದ ತಗೊಂಬಂದು ಅವನದು ಸ್ವಂತ ದುಡ್ಡಲ್ಲಿ ಮಾಡಿಸೋನೇನೋ ರೇಂಜಿಗೆ ಹೇಳ್ಬಿಡ್ತಾರೆ. ಅದನ್ನ ಯಾರೂ ಕೇಳಲ್ಲ. ಅದು ಇನ್ನೂ ಮೆರೆಸ್ತಾರೆ. ಆ ಜಾಗ ನೀನು ಹೋದ್ರೂ ಅದೇ ಕೆಲಸಪ್ಪ ಮಾಡೋದು. ಗೌರ್ಮೆಂಟೇ ಫಂಡ್ ಕೊಡುತ್ತೆ, ಫಂಡ್ ಕೊಟ್ಟಿದ್ದನ್ನು ಕರೆಕ್ಟಾಗಿ ಮಾಡಿಸಲ್ಲ ಕೆಲವೊಂದನ್ನ. ಆದ್ರೂ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿರ್ತಾರೆ ಜನ, ಏನೋ ಮಾಡೋಕ್ಕಲ್ಲ. ನೋಡ್ರಿ ನಮ್ಮ ಬಾಸ್ ಹೆಂಗೆ ಕಾಣ್ತವ್ರೆ ಇಲ್ಲಿಂದ. ಚೆನ್ನಾಗಿ ಕಾಣುತ್ತೆ ನೋಡ್ರಿ, ವ್ಯೂ ಮಾತ್ರ ಸಕ್ಕತ್ತಾಗೈತೆ ನೋಡೋಕ್ಕೆ. ಬಗ್ಗೆ ಹನುಮಂತನ ಬಗ್ಗೆ ಕೇಳ್ತಾ ಇದ್ರೆ ಕೆಲವೊಂದು ಸ್ಟೋರಿಗಳ್ನ ಹಂಗೆ ಗೂಸ್ ಫಾರ್ಮ್ಸ್ ಅಂತಾರಲ್ಲ, ರೋಮಗಳೆಲ್ಲ ನಿಂತ್ಕೊಳೋದು ಆ ಥರ ಆಗುತ್ತೆ. ಆ ಥರ ಸ್ಟೋರಿಗಳು ಇರೋಲ್ಲ. ಇಟ್ಸ್ ಅ ಗ್ರೇಟ್ ಲೆಜೆಂಡ್ ಗಾಡ್. ಬಟ್ ನನಗೊಂದು ಡೌಟ್ ಏನಂತಂದರೆ, ಇವರೆಲ್ಲ ಇದ್ದರು ಅಂತಲೇ ಅಂದ್ಕೊಳ್ಳೋಣ. ಆದರೆ ಇವ್ರ ಬಗ್ಗೆ ಎಲ್ಲ ಬರೆದು ನೀಟಾಗಿ ನೋಡಿ ಬರೆದಿರೋರು ಯಾರು, ಏನು ಕಥೆನೋ ಅದನ್ನು ಹೇಳ್ಕೊಂಬಂದಿರೋರು ಯಾರು? ತುಂಬ ಕಾಡೋ ಪ್ರಶ್ನೆನೇ ಅದು ನನಗೆ. ಹೇಗೆ ಇದೆಲ್ಲ ಸಾಧ್ಯ? ಹೆಂಗೆ ಬರೆದ್ರು ರಾಮಾಯಣ ಮಹಾಭಾರತ ಅನ್ನೋದೆಲ್ಲ ಹೇಗೆ ಬರೆದ್ರು? ಅದು ಕಟ್ಟು ಕಥೆನ ಏನೋ ಗೊತ್ತಿಲ್ಲ. ಒಟ್ಟಿನ ಪಿನ್ ಟು ಪಿನ್ ಬರೆಯೋದು ತುಂಬಾ ಕಷ್ಟ ರೀ. ಅಂತ ಇದ್ದು ಬಂದಿದೆ ನೋಡಿ. ಪ್ರಿಂಟಿಂದ ಹೆಂಗೆ ಕಾಣುತ್ತೆ, ಒಳಗಡೆ ಬರ್ತಾ ಇದ್ದೀವಿ. ಈಗ ತಣ್ಣಗಾಯ್ತು, ಒಳಗಡೆ ಬಂದು ತುಂಬ ತಣ್ಣಗಾಯ್ತು ಈಗ. ರಿಯಲ್ ಆನೆ ಅಂದ್ಕೊಂಡೆ, ಆರ್ಟಿಫಿಷಿಯಲ್ ಸಖತ್ತ ಮಾಡಿದ್ದಾರೆ. ಕಿವಿ ಬೇರೆ ಚೆಕ್ ಮಾಡುತ್ತೆ, ಚೆನ್ನಾಗಿ ಮಾಡಿದ್ರೆ. ಶನೇಶ್ವರ ಕಾಗಿನ ಆ ಕಡೆ ನೋಡಿ. ಒಳ್ಳೇದು ಮಾಡಪ್ಪ. ಆ್ಯಕ್ಚುಲಿ ಅದೊಂದು ಹೇಳೋದು ಮಾಡ್ತಾರೆ, ಅದೇನು ಗೊತ್ತಾ, ಜಾತಕದಲ್ಲಿ ಶನಿ ಇದ್ರು ಬರೋಲ್ಲ, ಅಕ್ಕಪಕ್ಕ ಶಕುನಿಗಳು ಇರಬಾರ್ದು ಅಂತಂತಾರೆ. ಇದು ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಕಲರ್ಸು ಒಂಥರ ಕಂಬಗಳೆಲ್ಲ ಎದ್ದು ಕಾಣಂಗೆ ಲೈಟಿಂಗ್ಸ್ ಇರ್ಬೋದು. ಒಳಗಡೆ ನೋಡಿ ಹೀಗಿದೆ, ಎಣ್ಣೆಗಳು ಡಬ್ಬನೇ ಇಕ್ಕಿದ್ದಾರೆ. ಎಲ್ಲ ಎಣ್ಣೆ 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 ಯಾರಿಗೆ ಅಂತ ಗೊತ್ತಿಲ್ಲ. ಶನಿ ಮಹಾರಾಜ ಅವರು ಶನಿ ಹೆಂಗೆ ಪ್ರಸಾದ? ಫೋನ್ಪೇ ಇದೆಯಾ?
ನೆಟ್ವರ್ಕ್ ಸಿಗಲ್ಲ ಅಂತಲೇ ವೈಫೈ ಹಾಕಿದ್ದೀರಾ? ಆಗಿದೆ. ಫೋನ್ಪೇ ಮಾಡೋಣ ಅಂತ ತಗೊಂಡು ಫೋನ್ಪೇ ಮಾಡಿದೆ. ನನ್ನ ನೆಟ್ವರ್ಕ್ ವರ್ಕೇ ಆಗ್ತಿಲ್ಲ. ಆ್ಯಕ್ಚುಲಿ ಅವ್ರ ಐಡಿಯಾ ಹೆಂಗಿದೆ ಅಂತ ನೋಡಿ, ನೆಟ್ವರ್ಕ್ ಸಿಗಲ್ಲ ಅಂತ ಗೊತ್ತಿದೆ, ಅವರೇ ವೈಫೈ ಕನೆಕ್ಷನ್ ಮಾಡಿಸ್ಬಿಟ್ಟಿದ್ದಾರೆ. ಇಲ್ಲೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಆಗೋಯ್ತು. ಹೀಗಿದೆ. ಕಳ್ಳ ಕೃಷ್ಣ ಚಡ್ಡಿ ಇಲ್ಲ. ನಿಮ್ಗೆ ಯಾಕೆ ಬೇಕದು? ಒಳ್ಳೆ ಮಾಡಪ್ಪ, ಅಂದ್ಕೊಂಡಿರೋದಾಗ ಮಾಡಪ್ಪ, ಎಲ್ರಿಗೂ ಚೆನ್ನಾಗಿರೋಪ್ಪ, ಖುಷಿ ಆಗಿತ್ತು. ನಾನು ಹಿಂದೆ ಯಾವುದು ನಿಂತ್ಕೊಂಡು ಸಪೋರ್ಟ್ ಮಾಡಬೇಕು. ಗಂಧ ಜೈ ಶ್ರೀರಾಮ್ ಮುಚ್ಕೊಳ್ಳಿ, ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಯಾವರು? ಇಲ್ಲೇ ತುಮಕೂರೇ. ಸರಿ. ಹಾಂ, ಟಾಪಿಗೆ ಹೋಗೋಣ. ಟಿಕೆಟ್ ಇದು ಅಯ್ಯೋ ಅಜ್ಜಿನ ಅಂಗಡಿಯಾ? ಫೋನ್ಪೇ ಉಂಟಾ? ಇರುತ್ತೀನಪ್ಪ. ಯಾರು ಕೊಟ್ಟಿದ್ದಮ್ಮ? 6 ಸೀಟ್ ಆಯ್ತು. ನಾವು ಏನು ನೀವೇ ನಮಗೆ ಇದು ಮಾಡ್ತೀರಿ, ಮಾತಾಡ್ತೀರಲ್ಲ. ಇದ್ರ ಒಟ್ಟಿಗೆನು ಇದು ಫೋನ್ಪೇ ಕನ್ಫ್ಯೂಸ್. ಒಂದು ಟಿಕೆಟು. ವೈಫೈ ಹಾಕ್ಬೇಕು, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಸಿಗಲ್ಲ. ಆಗೈತೆ, ಅದೇ ಹಾಕ್ಬಿಟ್ಟಿದ್ದೀನಿ. ಹಾಕ್ಬಿಟ್ಟಿದ್ದೀರಾ? ಹಾಂ, ಒಳಗಡೆ ಹಾಕೋದ್ನಲ್ಲ. ಹಾಂ ಹಂಗ ಸರಿ. ಈ ನೆಟ್ವರ್ಕ್ ಪ್ರಾಬ್ಲಮ್. ಹಾಂ, ಒಳ್ಳೆ ಕೆಲಸ ಮಾಡಿದ್ದೀರಾ. ಕಾಪಾಡಪ್ಪ. ಆ್ಯಕ್ಚುಲಿ ಇದು ನಮ್ಮ ಮನುಷ್ಯರ ಕೈಲಿ ಎಷ್ಟು ಎತ್ತರ ಆಗುತ್ತೋ ಅಷ್ಟು ಎತ್ತರ ಮಾಡೋಕ್ಕೆ ಸಾಧ್ಯ. ಆದರೆ ಆಂಜನೇಯ ಈ ಥರನ ಯಾರ ಕೈಲಿಂದ್ರೂ ನಡೆಯೋದಕ್ಕಾಗಲ್ಲ. ಈಸ್ ಇನ್ಫಿನಿಟಿ. ಇಷ್ಟು ಎತ್ತರ ಹಾಕೋಣ, ಅಷ್ಟು ಎತ್ತರ ಆಗ್ಬೋದು. ನಮ್ಮ ಭೂಮಿ ಅವನ ಕಿರಿ ಬೇರೆಗಳನ್ನು ಒಬ್ಬರಿಗೂ ಸಮ ಅಲ್ಲ. ಸಕ್ಕತ್ತಾಗಿದೆ. ಆದರೂ ಏನಂತಂದರೆ ಒಂಚೂರು ಸ್ಪೇಸ್ ಇರಬೇಕಾಯ್ತು ಮುಂದೆ, ಒಂಚೂರು ಲೆಂತಾಗಿ. ಇಲ್ಲಿ ಫೋಟೋ ಗಿಟೋ ತಗೊಳಕ್ಕೆ ತುಂಬ ಒಂಚೂರು ಕಷ್ಟ ಆಗುತ್ತೆ. ಸುತ್ತ ನೆಚ್ಚು ಚೆನ್ನಾಗಿದೆ, ಪರವಾಗಿಲ್ಲ, ಎದ್ದು ಕಾಣುತ್ತೆ. ಇಂಪ್ರೂವ್ಮೆಂಟ್ ಮಾಡಿರೋದು ನೋಡಿ. ಸೈಡ್ ಲೋಕೆ ಕಾಣುತ್ತೆ, ಆದ್ರೆ ಫೇಸ್ ಕಾಣಲಿಲ್ಲ ತುಂಬ. ಆ್ಯಕ್ಚುಲಿ ಜೇನು ಒಂದು 4-5ರಿಂದ 5 ತಾವು ಕಟ್ಬಿಟ್ಟಿದೆ ಜೇನು. ತುಮಕೂರು ಕೋಟೆ ಆಂಜನೇಯ ದೇವಸ್ಥಾನ ಅಂತ ಅಷ್ಟೇ ಒಂದು, ಅದು ಗಡ್ಡ ಇರುತ್ತಲ್ಲ, ಆಂಜನೇಯ ಗಡ್ಡ, ಅಲ್ಲಿ ಕಟ್ಟೋದು. ಆ್ಯಕ್ಚುಲಿ ನಾನು ಫೋಟೋ ತಗೊಂಡ್ಬಿಡೋಣ. ಫೋಟೋ ಗಿಟ ಎಲ್ಲ ತೊಗೊಂಡಿದ್ದಾಯ್ತು. ಈಗ ಮತ್ತೆ ವಾಪಸ್ ಇಳಿದು ಹೋಗ್ಬೇಕು. ಬರ್ನ ಬಾಸ್ ನೋಡ್ಕೊಳ್ಳಿ. ನಮ್ಮ ಒಂಚೂರು ನೋಡ್ಕೋಬೇಕು ನೀವು, ಹಿಂದೆ ಇದ್ದು ಕಾಯಬೇಕು. ವಾಪಸ್ ಹೊರಗೆ ಹೋಗ್ತಾ ಇದ್ದೀನಿ, ಕುಂತವ್ರೆ. ಹೋಗೋಣ. ಲೈನ್ ಹೋದ್ರಿ. ಒಂದು ಗೋವಿನ ಆಹಾರ ನೀಡಿದರೆ ಕೋಟಿ ದೇವ ನೈವೇದ್ಯವೇ ನೀಡಬೇಕು. ಇದ್ರೆ QR ಸ್ಕ್ಯಾನ್ ಮಾಡಿ ಹಾಕಿ. ಉಯ್ ಏನು ಎಲ್ಲ ಬುಡ್ಡಿ ಹೆಸ್ಗಳು. ಏನು ನಿನ್ನ ಹೆಸರು? ಎಸ್ ಎಲ್ಲ ಏನೋ ಕೊಡ್ತೀವಿ ಅಂತ ಬರ್ತೀರಾ? ಏನೈತಿ ಇದು ಕೊಡೋಕ್ಕೆ ನನಗೆ? ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದೆ ಈ ಕಡೆಗೆ. ಎಲ್ಲಿ ಬರ್ತೀವಿ ವಾಪಸ್ಸು? ಕುಳಿ ಏನೋ ಏನು ಬೇಕು? ಕಳ್ಳಿ ಕವರ್ ನೋಡ್ಬಿಟ್ಟಾ? ಓನಪ್ಪ, ಅಲ್ಲ ಎಲ್ಲ ಬಂದ್ವಲ್ಲ ಎಲ್ಲ. ಏನು ಹಾಂ ಅಲ್ಲ, ತಾಳ್ತಾಗೆ ತಲೆ ಹೊರಡಿಗೆ ಹಾಕೊಂಡು ಯಾಕೆ ಮಾಡ್ಚ. ಹಸ್ಗಳಿಗೆ ನೋಡಿ, ಈ ಜಾಗ ಇರುತ್ತಲ್ಲ, ಈ ಜಾಗನ ನಾವು ಅದನ್ನು ಎಷ್ಟು ಕೆರಿತೀವೋ ಅಷ್ಟು ಸಪೋರ್ಟ್ ಇದು ಮಾಡುತ್ತಂದರೆ ಇನ್ನೂ ಕೇರಿ ಅಂತ. ಯಾಕಂದರೆ ಅಲ್ಲಿ ಕೇರ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತು ಈ ಕತ್ತದ್ರೂ ಅಷ್ಟೇ, ಈ ಜಾಗಗಳನ್ನೆಲ್ಲ ನಾವು ಎಷ್ಟು ಸಾವ್ರ್ತೀವೋ ಅಷ್ಟು ನಿಮಗೆ ಹತ್ತಿರ ಆಗ್ತವೆ. ಇವೇ ಕೊಡೋ
ನಾವು ಪ್ರೀತಿ ಪ್ರತಿಯೊಂದಕ್ಕೂ ಅಷ್ಟೇ. ಬೇಕಾದ್ರೆ ನೀವು ಟೇಸ್ಟ್ ಮಾಡಿ ನೋಡಿ. ಏನು ಇನ್ನೂ ಸಾವಸ್ಕೊಂಡ್ಬಿಟ್ಟಿದೆ. ತೆಗಿ ತಗೋಣ, ಹೋಗ್ತೀನಿ. ಬಾಯ್. ತಲೆ ಹಾಕ್ಬಿಟ್ಟಿದೆ ಈಚೆ ಕಡೆಗೆ. ಹೆಂಗೆ ತಕ್ಕಂಚೆ ಈಗ? ಇಲ್ಲ ಬುದ್ಧಿ ಬಂತೆ. ತೆಗಿ ನೋಡ ತಲೆ ತಕ್ಕ. ಅದು ಹೆಂಗೆ ತಕೊಂಬಿಟ್ಲು ನೋಡ್ದ? ಏಯ್ ತೆಗಿ, ಅವನೇನು ಓದಿച്ച ನಂದ. ಬಾಯ್. ನೋಡಿ, ನೆಕ್ಸ್ಟು ಬರೋರಾದರೆ ಇಲ್ಲಿ ಹಸುಗಳು ಇರ್ತವೆ. ಹಸುಗಳಿಗೆ ಬಾಳೆಹಣ್ಣು ಗಿಣ್ಣು ತಂದು ಕೊಡುವಾಗಿದ್ರೆ ಕೊಡಿ. ನೋಡಿ, ಟೆಡಿ ಬೇರ್ಸ್, ಗೊಂಬೆಗಳು ನೋಡಿ. ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ಕೊಂಡು. ಚೆನ್ನಾಗಿದೆ. ಬಾ, ಹಿಂದೆ ಹತ್ತು. ಇಲ್ಲಿ ಹಿಂದೆ ಹತ್ತು. ಇಲ್ಲಿ ಹತ್ತು ಚಾ. ಹಿಂದೆ ಎತ್ತುಪ್ಪ. ಹಿಂದೆ ಎತ್ತು ಬಾ. ಹಿಂದೆ ಕೂತ್ಕೋ. ಎಲ್ಲೋದ್ರು? ಎಂತಕ್ಕೆ ಬಿಟ್ಟೋಗಿದ್ದು? ಹುಡುಗ ತಮಾಷೆ ಮಾಡೋಕೆ ಬಿಟ್ಟೋಗ್ಬಿಟ್ಟು ಬೇಡವಲ್ಲ ಕತೆ. ಇಲ್ಲೇ ತುಮಕೂರೇ RK ಮೋಟೋ ವ್ಲಾಗ್ ಅಂತಿದೆ. RK ಮೋಟೋ ವ್ಲಾಗ್ ಸೈಡ್ಗೆ ಹಾಕಿ. RK ಮೋಟೋ ವ್ಲಾಗ್ಸ್ ಅಂತ ಇದೆ ನೋಡಿ. ಮೋಟೋ ವ್ಲಾಗ್ಸ್ ಅಂತ ಇನ್ಸ್ಟಾದಲ್ಲಿ ಬೇರೆ ಇದೆ. ಯೂಟ್ಯೂಬಲ್ಲಿ ತೆಗೀರಿ, ಯೂಟ್ಯೂಬಲ್ಲಿ ಬರುತ್ತೆ. ಹಾಂ, ಯೂಟ್ಯೂಬಲ್ಲಿ. ಇಲ್ಲೇ ಮಾಮೂಲಿ ಸಿಟಿ ರೈಡು ಅಲ್ಲಿ ಇಲ್ಲಿ ವೀಕೆಂಡಲ್ಲಿ. ಈಗಲೇ ಪಂಚಮುಖಿ ಹೋಗಿದ್ದೆ, ಹಿಂಗೆ ಬಂದೆ. ಹಾಂ, ಕುಣಿಗಲ್ಗೆ. ಇದೆ ಬ್ರೋ, ಇದೆ. ಹಾಂ, ನಿಮ್ಮದು ಹಾಕ್ತೀನಿ. ಬರ್ತೀರ? ಆನಿದೆ. ನೀವು ಇಲ್ಲೇನಾ? ಈ ಕಡೆ ಊರಿಗೆ ಹೋಗಿದ್ರಾ? ಗೋಪ್ರೋ ಬ್ರೋ. ಅಲ್ಲ, 48 ಆಯಿತು. ಯಾರೊಬ್ರು ಸಿಕ್ಕಿದ್ರು, ಸಬ್ಸ್ಕ್ರೈಬರ್ ಮಾಡಿಸ್ದೆ. ಒಬ್ಬ ವ್ಲಾಗರ್ಗೆ ತುಂಬ ಖುಷಿ ಕೊಡೋ ವಿಚಾರ ಏನಂತಂದರೆ, ಎಲ್ಲನೋ ಹಿಂಗೆ ಈಚೆ ಬಂದಾಗ ಅವನ್ನ ನೋಡೋವಂಥ ಅವ್ನ ವೀಡಿಯೋ ನೋಡ್ತಾರಲ್ಲ, ಆ ಫ್ಯಾನ್ಸು ಅವನ್ನ ಗುರ್ತಿಡ್ದು ಬ್ರೋ ಆಯ್ ಬ್ರೋ ನಿಮ್ಮ ಚಾನಲ್ ನೋಡ್ತೀನಿ ಬ್ರೋ ಅಂತಾರಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಸಿಗಲ್ಲ ಕಣ್ರಿ. ಎಷ್ಟು ದುಡ್ಡು ಕೊಟ್ಟರು ಅವನಿಗೆ ಅಂಥ ಒಂದಿದು ಸ್ಯಾಟಿಸ್ಫೈ, ಒಂದು ಸಂತೋಷ ಯಾರು ಕೊಡೋಕ್ಕಾಗಲ್ಲ ಕಣ್ರಿ. ಆ್ಯಕ್ಚುಲಿ ನಾನು ಅವ್ರ ಅಕ್ಕಪಕ್ಕ ಹೋಗಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದರೆ ಅವರು ಮಿಸ್ ಆಗ್ತಿದ್ರು ಅನಿಸುತ್ತೆ. ಬರ್ತೀನಿ ಬ್ರೋ. ಯಾರು ಗುರು ನೀನು ಬಾಯಿಗೆ ಬರ್ಸಿದಲ್ಲಪ್ಪ. ಓಕೆ ಗಾಯ್ಸ್, ಇವತ್ತಿನ ಡೇ ಹೀಗಿತ್ತು. ವೀಕೆಂಡ್ದು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನೋಡಿಕೊಂಡು ವಾಪಸ್ ಮನೆಗೆ ಬರ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.